ವಾಶ್ ಮಾಡಿಸ್ಕೊಂಡು ನೆಕ್ಸ್ಟ್ ತೋರಿಸ್ತೀನಿ. ಈ ಸಂಧಿ ಅಂತ ಗುಂಡಿ ಸ್ಟಿಕ್ಕರ್ ಹಾಕ್ಸೋಣ ಅಂತ ನೋಡ್ತಾ ಇದೀವಿ, ಎಷ್ಟು ಇಂಚಸ್ ಹಾಕೋದು ಅಂತ ನೋಡ್ತಾ ಇದೀವಿ. ಗಾಡಿ ಕಲ್ತ್ಕೊಂಡ್ಬಿಟ್ರು. Hello guys, welcome back to my YouTube channel. ಇನ್ನ ನನ್ನ YouTube ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಏನಾಗಿದೆ ಅಂದ್ರೆ ಇವತ್ತು ನಾನು ಕಾರ್ ಡ್ರೈವಿಂಗ್ ನ ಕಲ್ತ್ಕೊಂತ ಇದೀನಿ. ಸಂಜೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಕಲಿಯಕ್ ಹೋಗ್ತಾ ಇದೀನಿ. ಎಲ್ಲಿ ಹೋಗ್ತಾ ಇದೀನಿ ಏನು ಅಂತ ಹೇಗೆ ಕಲಿಯೋದು ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಎಷ್ಟೊಂದ್ ಜನ ಕೇಳಿದ್ರಿ, ಅದಕ್ಕೆ ಇವತ್ತು ಈ ವ್ಲಾಗ್ ನ ಮಾಡ್ತಾ ಇದ್ದೀನಿ ಹೇಗ್ ಕಲಿತೀನಿ ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡಿ. ನಾವ್ ಇವಾಗ ನಮ್ ಕಾರ್ ಪಾರ್ಕಿಂಗ್ ಮಾಡಿದೀವಲ್ಲ ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಹೋಗ್ಬಿಟ್ಟು ಇವಾಗ ಕಾರ್ ತಗೊಂಡು ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ, ನೋಡ್ತೀವಿ. ಜಾಗ ಫ್ರೀ ಏನಾದ್ರು ಇದ್ರೆ ಇವಲ್ಲೇ ಟ್ರೈನಿಂಗ್ ತಗಸ್ಕೋತೀನಿ, ಇಲ್ಲ ಅಂದ್ರೆ ನೈಟ್ ಹೋಗ್ಬೇಕಷ್ಟೇ. ನೋಡೋಣ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಗೈಸ್ ಬಂದಿದೀವಿ, ಇವಾಗ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು ಅಂತ ನೋಡೋಣ. ಇವಾಗ ಸ್ವಲ್ಪ ಕಾರ್ ವಾಶ್ ಮಾಡ್ಸಕ್ ಹೋಗ್ಬೇಕು. ಕಾರ್ ವಾಶ್ ಮಾಡಿಸ್ಕೊಂಡು ನೆಕ್ಸ್ಟ್ ತೋರಿಸ್ತೀನಿ. ಸ್ವಲ್ಪ ಬೇಗ ಮಾಡ್ಕೊಡ್ತೀನಿ ಅಂತಂದವ್ರು ವಾಶ್ ಮಾಡಿಸ್ಕೊಂಡು ಹೊರಡ್ತೀವಿ. ಈಗ ವಾಶಿಂಗ್ಗೆ ಹೋಗ್ಬೇಕು. ಸಂಧಿ ಗೊಂದಿಲೆಲ್ಲ ಓಡಿಸೋದು ಹೆಂಗೆ ಅಂತ ನೋಡ್ಕೊ. ಈ ಸಂಧಿ ಅಂತ ಗುಂಡಿ ನೋಡ್ಲಿ ಆಯ್ತಪ್ಪ, ಇದನ್ನ ಸಂಧಿ ಅಂತಾರೆ, ಒಪ್ಕೋತೀನಿ. ಗುಂಡಿ ಅಂದ್ರೆ ಅದು ಹೊಡ್ತೀವಾಗ ಗಾಯ್ಸ್, ಸಂಧಿ ಗುಂಡಿ ಅಂತ ಬರುತ್ತಂತೆ. ಒನ್ ಬೈ ಒನ್ ಅಂದ್ರೆ ನೋಡಿ, ಇದು ಬ್ರೇಕ್ ಯಾವ್ದು ಬೇಕದ ಸೆಂಟ್ರಲ್ ಇರೋದು, ನೋಡು. ಇದು ಆಕ್ಸಿಲೇಟರ್ ಆಯ್ತಾ, ಇದು ಬ್ರೇಕ್ ಸೆಂಟ್ರಲ್ ಇರೋದು. ಇದು ಕ್ಲಚ್ ಥರ್ಡ್ ಒನ್. ಕ್ಲಚ್ ಈ ಕಾಲು ಕ್ಲಚ್ ಮೇಲೆ ಇರುತ್ತೆ, ಈ ಕಾಲು ಬ್ರೇಕ್ ಮೇಲೆ ಇರಬೇಕು. ಕ್ಲಚ್ ಹಿಂಗ್ ಹಿಡಿದಿ ಗೇರಿಂಗ್ ಫಸ್ಟ್ ಗೇರ್ ಹಾಕಾದ್ಮೇಲೆ ನೋಡಿಲಿ ಬ್ರೇಕ್ ಮೇಲೆ ಲೈಟ್ ಆಗಿ ಕಾಲೆತ್ತಿ ಮೂವ್ ಮಾಡ್ಬೇಕು. ಕ್ಲಚ್ ಬಿಟ್ಟಾದ್ಮೇಲೆ ಬ್ರೇಕ್ ಮೇಲಿಂದ ಕಾಲೆತ್ತಿ ನೋಡಿ ಇಷ್ಟೇ. ಇದು ಫಸ್ಟ್ ಗೇರಾ? ಮತ್ತೆ ಇದು ಸೆಕೆಂಡ್ ಗೇರ್. ಕ್ಲಚ್ ಹಿಡಿದು ಸೆಕೆಂಡ್ ಗೇರ್ ಹಾಕಿ, ಕ್ಲಚ್ ಹಿಡಿದ ತಕ್ಷಣ ಸೆಕೆಂಡ್ ಗೇರ್ ಹಾಕ್ಬೇಕಾ? ಸೆಂಟ್ರಲ್ ಐತಲ್ಲ, ABC ಆಕ್ಸಿಲೇಟರ್, ಬ್ರೇಕ್, ಕ್ಲಚ್. ನನ್ಗಿದೇ ಬರಲ್ಲ. ಅದು ಡ್ರೈವಿಂಗ್ ಕ್ಲಾಸ್ ಅಲ್ಲಿ ಹಂಗೆ ಹೇಳ್ತಾರೆ, ನಾವ್ ಹಂಗೆಲ್ಲ ಹೇಳೋದಿಲ್ಲ. ಇದು 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 ಅನ್ಕೊಂಡು ಹೋಗ್ತಾರೆ. ಇದೇ ಬರಲ್ಲ ನನ್ಗೆ. ಅದು ಎಷ್ಟು ಸ್ಪೀಡ್ ಹೋದಾಗ ಆಗ್ತದೆ ಹೇಳಪ್ಪ. ನೋಡಿ ಈಗ ಸ್ಪೀಡ್ ಐತೆ 9, 10, 10, 12 ಬಂತ. ಗಾಡಿ ರೈಸ್ ಆಗುತ್ತೆ ನೋಡು, ಸೆಕೆಂಡ್ ಗೇರ್ ಹಾಕ್ಬೇಕು ಕ್ಲಚ್ ಹಿಡಿದು. ಮತ್ತೆ 20 ರಿಂದ 25 ನೋಡು, ಕ್ಲಚ್ ಹಿಡಿದು ಸೆಕೆಂಡ್ ಗೇರ್ ಹಾಕ್ಬೇಕಾ? 20 ರಿಂದ 25ಕ್ಕೆ ಥರ್ಡ್ ಗೇರ್. 20 ರಿಂದ 25ಕ್ಕೆ ಥರ್ಡ್ ಗೇರ್. ಥರ್ಡ್ ಅಂದ್ರೆ ಇದಾ? ಇಲ್ಲಿ ಹಿಂಗ್ ಬಂದ ತಾನೆ ಥರ್ಡ್. ಹಿಂಗ್ ಹಾಕಿದ್ರೆ ಥರ್ಡ್. ಈಗ 4ನೇ ಗೇರ್ ಅಲ್ಲಿ ಇದೆ. 2ನೇ ಗೇರ್ ಅಲ್ಲಿ. ಓ, ಇಲ್ಲಿ ಬಂದ್ 4ನೇ ಗೇರ್ ತಾನೆ. ನೀನ್ ಸುಮ್ಮನೆ ಕನ್ಫ್ಯೂಷನ್ ಮಾಡ್ಬೇಡ. ಅಂಡ್ ಗಾಯ್ಸ್, ನಾನು ಮೈಕ್ ಆಫ್ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ಮೈಕ್ ಆನಲ್ಲ ಇದೆ ಅನ್ಕೊಂಡಂಗೆ ವಿಡಿಯೋ ಕಂಟಿನ್ಯೂ ಮಾಡಿಬಿಟ್ಟೆ. ಸೊ ಅದಕ್ಕೆ ಇಷ್ಟಕ್ಕೆ ಮಾತ್ರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಾವು ಬಂಗಾರಪೇಟೆ ಚಾಟ್ಸಿಗೆ ಬಂದಿದ್ದೀವಿ. ಈಗ ಕಾರ್ಗೆ ಇದನ್ನು ತಗೊಂಡಿದ್ವಿ, ಆದರೆ ಡೋರ್ ಓಪನ್ ಆದಾಗ ಟಚ್ ಆಗಬಾರ್ದ್ರೆ ಇದಾಗುತ್ತೆ ಅಂದ್ಬಿಟ್ಟು ಅದನ್ನು ತೊಗೊಂಡು ಬಂದಿದ್ವಿ, ಕಾರ್ದು ಟೂಲ್ಸು. ಇವಾಗ ಅದನ್ನು ಫಿಟ್ ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೀವಿ. ಆಮೇಲೆ ಮಾಡ್ಕೊಳ್ಳೋಣ, ಸರಿ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಚಾಟ್ಸ್ ತಿನ್ನೋಕೆ ಬಂದಿದ್ವಿ. ವಿಜಯನಗರಾಗೆ ಬಂದಿದ್ದೀವಿ, ಇಲ್ಲಿ ಚೆನ್ನಾಗಿರುತ್ತೆ ಅಂತಂದರು. ಸೊ ನಾವು ಗಾಡಿ ನಿಲ್ಲಿಸಿದ್ವಿ, ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಈಗ ವಾಶೆಲ್ಲ ಮಾಡಿಸ್ಕೊಂಡು ಆಮೇಲೆ ಹೋಗಬೇಕು. ಜಾಸ್ತಿ ಗಲೀಜಾಗ್ಬಿಟ್ಟಿದೆ ಕಾರು, ಹಂಗೆ ನಿಲ್ಲಿಸಿದ್ವಿ. ಟಾರ್ಪಲೈನು ಹಾಕಿರಲಿಲ್ಲ. ಇಲ್ಲಿ ಬಂಗಾರಪೇಟೆ ಚಾಟ್ಸಿಗೆ ಬಂದ್ವಿ. ನಾನು ಒಂದು ಮಸಾಲೆ ಪುರಿ ತಗೊಂಡೆ. ಆ್ಯಂಡ್ ಯಾರಿಗೋ ಶೂಟ್ ಆಗಿ ಝೊಮೊಟೋದವರು ಕಳಿಸ್ಕೊಡ್ತಾರಲ್ಲ ಅದ್ರ ಬಗ್ಗೆಲ್ಲ ವಿಚಾರಿಸಿದ್ದೆ. ಸೊ ನನಗೆ ಇಲ್ಲಿ ಬಂಗಾರಪೇಟೆ ಚಾಟ್ಸಲ್ಲಿ ಪಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಾನು ಯಾವಾಗಲೂ ಯಾವಾಗ ಒಂದ್ಸಲ ಇಲ್ಲಿ ಬರ್ತೀನಿ, ಜಾಸ್ತಿ ಬರೋಲ್ಲ, ಯಾವಾಗ ಒಂದ್ಸಲ ಅಪರೂಪ. ಸೊ ತಗೊಂಡ್ವಿ, ಮಸಾಲೆ ಪುರಿ ತೊಗೊಂಡೆ. ಮಸಾಲೆ ಪುರಿ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಜಾಸ್ತಿ ಇಲ್ಲಿ ಮಸಾಲೆ ಪುರಿ ಪಾನಿಪುರಿಯಿಂದ ಪಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈಗ
ಕಾರ್ ವಾಷಿಂಗ್ ಮಾಡ್ಸಕ್ ಬಂದಿದ್ದೀವಿ. Fuel level is low. Please check. ವಿಜಯನಗರ ಹತ್ರ ಬಂದಿದ್ದೀವಿ. ವಾಶ್ ಮಾಡಿಸ್ಕೊಂಡು ನೋಡ್ಬೇಕು. Please engage park brake. ಈಗ ನೋಡಬೇಕು. ಆ್ಯಕ್ಚುಲಿ ಸಂಜೆ ಅಂತಿದ್ದಾನೆ ಅಂದರೆ ಸ್ವಲ್ಪ ನೈಟಲ್ಲಿ ಕಲಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಸೊ ನೋಡಬೇಕು ಯಾವಾಗ ಹೇಳ್ಕೊಡ್ತಾನಂತೆ. ಗಾಡಿ ವಾಶ್ ಮಾಡಿಸ್ಕೊಂಡು ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ಬಂದಿದ್ದೀವಿ, ನಡೀತಿದೆ ಒಳಗಡೆ. ಆ ಕಡೆ ನಮ್ಮ ಕಾರ್ ಇದೆ ನೋಡಿ, ಕಾಣಿಸ್ತಾ ಇಲ್ಲ ಇಲ್ಲಿ. ಆ ಕಡೆ ಇದೆ, ಇಲ್ಲಿ ಯಾವುದೋ ಬೇರೆ ಗಾಡಿ ಇಟ್ಟಿದ್ದಾರೆ. ವಾಶ್ ಮಾಡಿಸ್ಕೊಂಡು ಈಗ ಹೋಗ್ಬೇಕು. ಗಾಡಿ ಫುಲ್ ವಾಶ್ ಮಾಡಿಸ್ತಾ ಇವಾಗ. ಇವಾಗ ಕಾರ್ಗೆ ಸ್ಟಿಕ್ಕರಿಂಗ್ ಮಾಡ್ಸೋಣ ಅಂದ್ಬಿಟ್ಟು ಕಾರ್ ವಾಶ್ ಮಾಡಿಸ್ಕೊಂಡು ಬಂದಿದ್ದೀವಿ. ಈಗ ಏನು ಸ್ಟಿಕ್ಕರ್ ಹಾಕಿಸ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲೇ ಗೊತ್ತಾಗಿ ನೆಕ್ಸ್ಟ್ ಇವ್ರನ್ನೇ ನೋಡ್ತೀರಾ ಕಂಜೂಸ್ ನನ್ನ ಮಗ. ಹಿಂಗೆ ಸ್ಟಿಕ್ಕರ್ ಹಾಕ್ಸೋಣ ಅಂತ ನೋಡ್ತಾ ಇದೀವಿ. ಎಷ್ಟು ಇಂಚಸ್ ಹಾಕೋದು ಅಂತ ನೋಡ್ತಾ ಇದೀವಿ. ಸೊ ನೋಡೋಣ. ನೋಡಿ ಗಾಯ್ಸ್, ಇವಾಗ ಹಾಕಿಸ್ತಾ ಇದ್ದೀವಿ. ಜಾನು, ಸಂಜು ಆ ನೇಮ್ ಹೆಸರಲ್ಲಿ ಒಂದು ಚಿಕ್ಕದಾಗ ಪಕ್ಕ ಆಟ ಹಾಕ್ಸ್ಬಿಡು. ಯುವ ಯಾರು ನೆಕ್ಸ್ಟ್ ಇವಾಗ ಅಯ್ಯಪ್ಪ ಸ್ವಾಮಿದು ತತ್ವಮಸಿ ಅಂತ ಸಂಜು ಅಯ್ಯಪ್ಪನ ಇಷ್ಟ ಅಂದ್ಬಿಟ್ಟು ತತ್ವಮಸಿ ಅಂತ ಹಾಕಿಸ್ತಾ ಇದ್ದೀವಿ. ಗಾಡಿ ಮೇಲೂ ಹಾಕ್ಸಿದ್ದೆ ತತ್ವಮಸಿ ಅಂತ. ಈಗಲೂ ಐತಲ್ಲ ನನ್ನ ಬ್ಲೂ ಕಲರ್ ಜಾನು ಸಂಜು ಯುವ. ಮೇಲ್ಗಡೆ ಸೆಂಟ್ರ್ ನೋಡು, ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಾಗೋದಿಲ್ಲ. ಗೈಸ್ ಈಗ ತತ್ವಮಸಿ ಅಂತ ಹಾಕಿಸ್ತಾ ಇದ್ದೀವಿ. ಪೆಟ್ರೋಲ್ದು ಚೆನ್ನಾಯ್ತು ನೋಡಿ. ಅಪ್ಪು ನೋಡ್ಬೇಕು. ಚೆನ್ನಾಯ್ತಲ್ಲ. ಪೆಟ್ರೋಲ್ ಇದು ಏನಾಯ್ತು ಅಂದರೆ ನಾವು ಡೀಸೆಲ್ ಗಾಡಿ ಹೇಳಿದ್ವಿ, ಬಟ್ ಅವ್ರು ಪೆಟ್ರೋಲ್ ಗಾಡಿ ಕೊಟ್ಬಿಟ್ಟಿದ್ದಾರೆ. ಏನು ಮಾಡೋದು, ತೊಗೊಂಡಿದ್ವಿ ಪೆಟ್ರೋಲ್ ಗಾಡಿ. ನಾನು ಡೀಸೆಲ್ ಗಾಡಿ ಅಂತ ಹೇಳಿದ್ದೆ. ಈಗ ಜಾನು ಸಂಜು ಯುವ ಅಂತ ಹಾಕಿಸ್ತಾ ಇದ್ದೀವಿ. 7 ಕಲರ್ ಇದಲ್ಲ. ಹಾಂ ಓಕೆ. ಅಷ್ಟು ಕ್ರಾಸ್ ಕಡೆ ಒಂಚೂರು ಮೇಲೆ ಬರಲಿ. ಹಾಂ ಕಡೆ ಬಾ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಂ ಸಾಕು. ಆ್ಯಕ್ಚುಲಿ ಅಪ್ಪುದು ಒರಿಜಿನಲ್ ನೇಮ್ ಬಂದು ಯುವ ಅಂತ. ಅದಕ್ಕೆ ಅಪ್ಪು ಬೇಡ ಯುವನೇ ಇರಲಿ ಅಂದ್ಬಿಟ್ಟು ಯುವ ಹಾಕಿಸ್ತಾ ಇದ್ದೀವಿ. ಚೆನ್ನಾಯ್ತಲ್ಲ. ಒಂದು ಆಟ ಹಾಕ್ಸ್ಬೇಕಂತ ಕಣೋ. ಫೈನಲಿ ನಮ್ಮ ಬಾಸ್ದು ಹಾಕ್ಸಿದ್ದೀವಿ.
ಇವಾಗ ಒಂದು ಕಾರ್ಗೊಂದು ಕಳೆ ಬಂತು ನಮ್ಮ ಬಾಸ್ದು ಫೋಟೋ ಬಂದಮೇಲೆ. ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ. ನಾವು ಹಾಕ್ಸಿರೋದು ಇಲ್ಲಿ AM ಆರ್ಟ್ಸ್ ಅಂತ. ಯಾರಿಗಾರು ಬೇಕು ಅಂದರೆ ಬಂದು ವಿಸಿಟ್ ಮಾಡಿ, ಚೆನ್ನಾಗಿ ಹಾಕ್ಕೊಟ್ರು. ಸ್ಟಿಕ್ಕರಿಂಗ್ ಚೆನ್ನಾಗಿ ಮಾಡಿಕೊಡ್ತವ್ರೆ. ಇಲ್ಲೇ ಬಂದು ಮಾಡ್ಸಂಗಿದ್ರೆ ಮಾಡಿಸಿ. ಈಗ ಒಂದು ಕಳೆ ಬಂತು ನಮ್ಮ ಕಾರ್ಗೆ. ಇವಾಗ ಒಂದು ಮಸ್ತಾಗಿ ಕಳೆ ಬಂತು ನೋಡಿ. ನಮ್ಮ ಬಾಸ್ ಫೋಟೋ ಹಾಕ್ಸಿದ್ಮೇಲೆ. ಗೈಸ್ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾಗರಬಾವಿಲಿದ್ದೀವಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಊಟ ಮಾಡಿಕೊಂಡು ಹೊರಡ್ಬೇಕು. ಇವಾಗ ನಾವು ಯಾವ ಹೋಟೆಲ್ಗೆ ಬಂದಿದ್ದೀವಿ ಗೊತ್ತಾ ಊಟ ಮಾಡೋಕ್ಕೆ? ಶಿವರಾಜ್ ಕುಮಾರ್ ಜೋಗಿ ಮೂವಿಲಿ ಬಂದಿದ್ರಲ್ಲ ಊಟ, ಯಾವುದು ನಲ್ಲಿ ಮೂಳೆ ಕಡಿಯೋಕ್ಕೆ ಕಡ್ದಿದ್ರಲ್ಲ, ಆ ಹೋಟೆಲ್ಗೆ ಒಂದ್ಸಲ ಬಂದಿದ್ವಿ. ಚೆನ್ನಾಗಿತ್ತು ಟೇಸ್ಟು. ಅದಕ್ಕೆ ನಾಗರಬಾವಿ ಹತ್ರ ಏನು ಹೆಸರಿರೋದು ಏನೋ ಇತ್ತು, ಮಲ್ನಾಡ್ ಹೋಟೆಲ್ಲ ಅಲ್ಲೇ ಇರುತ್ತೆ. ಇರಿ ತೋರಿಸ್ತೀನಿ ನಾನು ನಿಮಗೆ. ಹಾಂ, ಹೋಟೆಲ್ ಮಲ್ನಾಡ್ ನಾಟಿ ಸ್ಟೈಲ್. ಸೊ ಊಟ ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ಟ್ರೈ ಮಾಡಿ. ಅದೇ ಹೋಟೆಲ್ ಮಲ್ನಾಡ್ ನಾಟಿ ಸ್ಟೈಲ್. ಸೊ ಗೈಸ್, ಶಿವರಾಜ್ ಕುಮಾರ್ ಸರ್ ಬಂದಾಗ ಆ ಕಡೆ ಲಾಸ್ಟಲ್ಲಿ ಲಾಸ್ಟ್ ಕಾಣಿಸ್ತಿಲ್ಲ ಅಲ್ಲಿ ಅಲ್ಲಿ ಕೂತ್ಕೊಂಡ್ರಂತೆ. ರೈಸ್ ವೈಟ್ ರೈಸು, ನಲ್ಲಿ ಮೂಳೆ ಬಾಡ್ಸೋದು. ಇದೇ ಟೇಬಲ್, ಇದೇ ಟೇಬಲ್. ಇದೇ ಟೇಬಲ್, ಇದೇ ಟೇಬಲ್ ಕರ್ತಿ. ಗೈಸ್, ಕತ್ಲೆ ಬೆಳಕಿಲ್ಲ, ಏನು ಕಾಣಿಸ್ತಾ ಇಲ್ಲ. ಊಟ ಮಾಡಿದ್ವಿ. ಆನೆಸ್ಟಾಗಿ ಹೇಳ್ತೀನಿ, ಸೀರಿಯಸ್ ಆಗು ತುಂಬ ಚೆನ್ನಾಗಿತ್ತು. ಸೊ ಈಗ ಊಟ ಮುಗಿಸ್ಕೊಂಡು ಕತ್ಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಬೀಡ ತಿಂತಾಯಿದ್ದೀನಿ. ಬೀಡ ತಿಂದ್ಕೊಂಡು ಹೊರಡೋದು ಎಲ್ಲ ಯೂನಿವರ್ಸಿಟಿನ ಉಲ್ಲಾಳ್. ಎಸ್ನ ಇವಾಗ ಉಲ್ಲಾಳ್ ಹತ್ರ ಬಂದಿದ್ದೀವಿ. ಡಬಲ್ ರೋಡ್ಗೆ. ಇಲ್ಲೇ ಕಲಿತೀನಿ ನಾನು ಕಾರ್ನ. ಎಷ್ಟೊತ್ತು ಕಲಿ ನಾವು 1 ಅವರ್, ಹಾಫ್ ಅನ್ ಅವರ್. ಟಚ್ ಅಪ್ ಓನ್ಲಿ ಟಚ್ ಅಪ್. ಚೆನ್ನಾಯ್ತಲ್ಲ ಜಾಗ, ಖಾಲಿ ದೊಡ್ಡದಾಗಿ. ಇಲ್ಲೇ ಕಲಿತೀನಿ ಗೈಸ್. ಅಯ್ಯೋ, ನನಗೆ ನಂಬಿಕೆ ಇದೆ ಕಲಿತೀನಿ ಅಂತ. ಇವತ್ತಾ ಬ್ರೇಕು ಕರೆಕ್ಟಾ? ಆಕ್ಸಿಲೇಟರ್ ಕೊಡೋಕೆ ಹೋಗ್ಬೇಡ ನೀನು. ಅದನ್ನ ಸ್ಲೋ ಬಿಡು ಸಾಕು. ಸ್ಟಾರ್ಟ್ ಮಾಡು. ನೀವು ಬ್ರೇಕ್ ಮೇಲೆ ಕಾಲಿಕ್ಬೇಕಲ್ವಾ? ಯಪ್ಪ, ಇದಾದ್ರೂ ತುಂಬ ಎರಡು ಇಡಬೇಕು. 2 ಅಮ್ಕ್ಬೇಕಾ? ಹ್ಞೂ, 2 ಅಮ್ಕು. ಸಂಜು 6 ನೀನು ಕುತ್ಕೋಬೇಕೈತಿ ಇಲ್ಲಿ. ಎಲ್ಲಿ? ಇಲ್ಲಿ ಮುಂದೆ ಸ್ಟಾರ್ಟ್ ಮಾಡು. ಮಾಡಿದ್ದೀನಿ. ಹಾಂ, ಏನು ಮಾಡಿ? ನಾನು ಹೇಳ್ದಂಗೆ ಮಾಡು ಅಷ್ಟೇ. Fuel level is low. Please check. ಫಸ್ಟ್ ಗೇರ್ಗೆ ಹಂಗಲ್ಲ. ನೀರು ಬಿಡು, ಸ್ಲೋ ಕೈಕು. ಫಸ್ಟ್ ಗೇರು. ಇರೋ ಒಂದು ನಿಮಿಷ, ಅಲ್ಲಿರೋ ಕಾರ್ಗಳು ಹೋಗ್ಲಿ. ಒಂದು ಕಾರ್ ಸೆಟ್ ಆಗಿದೆ. ಸ್ಟೇರಿಂಗ್ ಸ್ಟ್ರೈಟ್ ಮಾಡಿ ಫಸ್ಟ್. ಸ್ಟ್ರೈಟ್ ಐತೆ ಬಿಡು. ಎಲ್ಲಿ ಗ್ರೀನ್ ಆಯ್ತಲ್ಲ ಅದು ಸ್ಟ್ರೈಟ್ ಆಯಿತು ಅಂತ. ಮುಂದೆ ಬಿಡು, ನಿಧಾನಕ್ಕೆ ಬಿಡು ಕ್ಲಚ್ಚು. ಹಾಂ, ನಿಧಾನಕ್ಕೆ ಬಿಡು. ಹೆಡ್ಲೈಟ್ ಆನ್ ಮಾಡು. ಇದಾಯ್ತಲ್ಲ, ಫುಲ್ ಲಾಸ್ಟಿಗೆ ಬಂದರೆ ಹೆಡ್ಲೈಟ್ ಆಫ್ ಆಯ್ತು ಗಾಡಿ. ಕಾಲ್ ಮೆತ್ತಗೆ ಬಿಡು ಕಾಲ್ನ. ಸ್ಟೇರಿಂಗ್ ತಿರುಗಿಸ್ಬೇಡ, ನಿಧಾನಕ್ಕೆ ಬಿಡು. ಬ್ರೇಕಲ್ಲೇ ಕಾಲಿಕೊಂಡಿದ್ದೀನಿ. ಇರು ನಿಧಾನಕ್ಕೆ. ರೈಟ್ Fuel level is low. Please check. ಬ್ರೇಕ್ ಮೇಲಿಂದನೂ ಫಸ್ಟ್ ಕ್ಲಚ್ ಮೇಲಿಂದ ಕಾಲೆತ್ತು, ನಿಧಾನಕ್ಕೆ ಬ್ರೇಕ್ ಮೇಲಿಂದ ಕಾಲೆತ್ಕೊ. ಕಾಲೆತ್ಕೊ ಬ್ರೇಕ್ ಮೇಲಿಂದ ಹಂಗೆ ನಿಧಾನಕ್ಕೆ. ಫುಲ್ ಹಂಗೆ ಹಿಡಿದು ಇಟ್ಕೊಬಾರ್ದು. ಕ್ಲಚ್ ಹಿಡ್ಕೊ, ಫುಲ್ ಕ್ಲಚ್ ಹಿಡಿ. ಬ್ರೇಕ್ ಮೇಲಿಂದ ಕಾಲೆತ್ತು. ಹೋಯ್ತೈತಾ ಗಾಡಿ? ಇವಾಗ ಗೊತ್ತಾಯ್ತಾಯ್ತಾ? ಲೈಟಾಗಿ ಎಕ್ಸ್ಲೇಟರ್ ಮೇಲೆ ಕಾಲಿಡು. ಲೈಟಾಗಿ ಇಡಬೇಕು, ಜಾಸ್ತಿ ಇಡಬಾರ್ದು. ಲೈಟಾಗಿ ಇಡು. ಹಾಂ, ಈಗ ಮೂವ್ ಆಗ್ತೈತಾ? ಗೊತ್ತಾಗ್ತೈತಾ? ಇವಾಗ ಸೆಕೆಂಡ್ ಗೇರ್ಗೆ ಹಾಕಬೇಕು. ಕ್ಲಚ್ ಹಿಡಿ, ಕ್ಲಚ್ ಹಿಡಿ. ಹಿಡ್ದ ಫುಲ್ ಕ್ಲಚ್ಚು? ಕ್ಲಚ್ ಹಿಡಿದಿಲ್ಲ. ಹಾಂ, ಇವಾಗ ಸೆಕೆಂಡ್ಗೆ. ಬಿಡು, ಮೂವ್ ಮಾಡಿ ಬಿಡು ಹಂಗೆ. ಕ್ಲಚ್ ಬಿಡು, ಎಕ್ಸ್ಲೇಟರ್ ಮೇಲೆ ನಿಧಾನ ಕಾಲಿಡು. ಅಷ್ಟೇ, ಸ್ಲೋಗೆ ಹೋಗಬೇಕು. ಬ್ರೇಕ್ ಮೇಲೆ ಕಾಲು ಇಟ್ಕೋ. ಕ್ಲಚ್ ಬಿಟ್ಬಿಡ್ಲ ಕಂಪ್ಲೀಟಾಗಿ? ಕ್ಲಚ್ ಬಿಡಬೇಡ, ಕ್ಲಚ್ ಮೇಲೆ ಕಾಲಿಡಲಿ ಹಂಗೆ.
ಬ್ರೇಕ್ ಮೇಲೂ ಕಾಲು ಕ್ಲಚ್ ಬರಲಿ. ಮೇಲೆ ಇಟ್ಟಿದ್ದೀನಿ ಪ್ಲಸ್ ಎಕ್ಸಲೇಟರ್ ಮೇಲೆ ಇಟ್ಟಿದ್ದೀನಿ. ಹಾಂ, ಹಂಗೆ ಮೂವ್ ಮಾಡಬೇಕು. ಈಗ ಒಂದು ಕೆಲಸ ಮಾಡು, ಗಾಡಿ ಹಂಗೆ ಸೈಡ್ಗೆ ಹಾಕಿ ನೋಡೋಣ. ನಿಧಾನಕ್ಕೆ ಕ್ಲಚ್ ಮೇಲೆ ಕಾಲಿಟ್ಕೊ, ಹಮ್ಕೋ ಕ್ಲಚ್ಚು, ನಿಧಾನಕ್ಕೆ ಹೇಳ್ಕೊ. ಬ್ರೇಕ್ ಮೇಲೆ ಕಾಲಿಡಿ. ಹಂಗೆ ಹಿಡಿಬಾರ್ದು ಬ್ರೇಕು, ಸಡನ್ನಾಗಿ ಹಿಡಿಬಾರ್ದು, ನಿಧಾನಕ್ಕೆ ಹಿಡಿಬೇಕು ಬ್ರೇಕು. ಕ್ಲಚ್ ಮೇಲೆ ಇಡು ಕಾಲು, ಕ್ಲಚ್ ಮೇಲೆ ಇಡು. ಕ್ಲಚ್ಚು ಯಾವುದೇ ಕಾರಣಕ್ಕೂ ನೀನು ನಿಲ್ಲಿಸ್ಬೇಕಾದ್ರೆ ಬ್ರೇಕ್ ಹಾಕ್ಬೇಕಾದ್ರೆ ಕ್ಲಚ್ಚು ಫುಲ್ಲಾಗಿ ಹಿಡ್ಕೊಂಡು, ಹೌದು, ಸ್ಟಾರ್ಟ್ ಮಾಡು. ಗಾಡಿ ಎಷ್ಟನೇ ಗೇರ್ಗೆ ಹಾಕ್ತೀವಿ ಈಗ? ಹಂಗಲ್ಲ, ಫಸ್ಟ್ ಗೇರ್ಗೆ ಹಾಕು. ಯಾವಾಗಲೂ ಇದು ನ್ಯೂಟ್ರಲ್, ನೋಡಿಲಿ ನ್ಯೂಟ್ರಲ್ ಹಿಂಗಿರುತ್ತೆ. ಫಸ್ಟ್ ಗೇರ್ಗೆ ಅಂದರೆ ಹಿಂಗೆ ಎಳೆದು ಹಿಂಗೆ ಹಾಕೋಬೇಕು. ಹಾಕು ನೀರು. ಅದು ತರ್ಡ್ ಆಯಿತು. ಹಾಂ, ಹಂಗೆ. ಹಾಂ, ನೋಡಿ ಈಗ ನಿಧಾನಕ್ಕೆ ಬಿಡು. ಈಗ ಎಕ್ಸಲೇಟರ್ ನಿಧಾನಕ್ಕೆ ಕಾಲೆತ್ತಬೇಕು. ಕ್ಲಚ್ಚಿಂದ ಕಾಲೆತ್ಕೊ. ಕ್ಲಚ್ಚಿಂದ ನಿಧಾನಕ್ಕೆ. ಬ್ರೇಕ್ ಮೇಲಿಂದ ಕಾಲೆತ್ತು, ಹಂಗೆ ಹಂಗೆ ಎತ್ತು. ನಿಧಾನಕ್ಕೆ ಎತ್ತು, ನಿಧಾನಕ್ಕೆ ಎತ್ತು. ನಿಧಾನಕ್ಕೆ ಎತ್ತಿದ್ರೆ ನೀನು ಗಾಡಿ ಮೂವ್ ಆಗೋದು. ನಿಧಾನಕ್ಕೆ ಎತ್ತಬೇಕು, ಎರಡರಿಂದನೂ ಎತ್ತಬೇಕು. ಅರ್ಥ ಆಯ್ತಾ? ಕ್ಲಚ್ ಮೇಲೆ ಕಾಲಿಡು. ಹಾಂ, ನಿಧಾನಕ್ಕೆ ಎತ್ತು. ಬ್ರೇಕ್ ಮೇಲಿಂದ ಪೂರ್ತಿ ಕಾಲೆತ್ತು ಹೇಳ್ತೀನಿ. ಇವಾಗ ಕ್ಲಚ್ ಬಿಡು, ಕ್ಲಚ್ ಬಿಡು. ಹಾಂ, ಹಿಂಗೆ ಹೋಗಂಗೆ. ಎಕ್ಸಲೇಟರ್ ಕೊಡಲಾ? ನಿಧಾನಕ್ಕೆ ಕೊಡು. ನಿಧಾನಕ್ಕೆ ಗೊತ್ತು ತಾನೆ ಎಷ್ಟು ಕೊಡಬೇಕು ಅಂತ. ಹಾಂ, ಅಷ್ಟೇ. ಗಾಡೀಲಿ ಬೇರೆ ಏನೂ ಇಲ್ಲ, ಇದೇ ಲೈನಲ್ಲಿ ಹೋಗು, ಆರಾಮಾಗಿ ಹೋಗು. ಸೆಕೆಂಡ್ ಗೇರ್ಗೆ ಹಾಕು. ಕ್ಲಚ್ ಹಿಡಿ, ಕ್ಲಚ್ ಹಿಡಿ. ಕ್ಲಚ್ ಹಿಡ್ದಿಲ್ಲ, ನಾಲ್ಕನೇ ಗೇರ್ಗೆ ಹಾಕಿದ್ಯಾ? ಕ್ಲಚ್ ಹಿಡ್ದಿದ್ದೀನಲ್ಲ. ಬಿಡು, ಫಸ್ಟ್ನೇ ಗೇರ್ಗೆ ಹಾಕೊಂಡು ನಡಿ. ಕ್ಲಚ್ ಹಿಡಿ, ಕ್ಲಚ್ ಹಿಡಿ, ಕ್ಲಚ್ ಹಿಡಿ, ಕ್ಲಚ್ ಹಿಡಿ. ಸ್ಟಾರ್ಟ್ ಮಾಡು. ಫಸ್ಟ್ ಗೇರ್ಗೆ ಹಾಕು. ಪೂರ್ತಿ ಬ್ರೇಕ್ ಮೇಲಿಂದ ಕಾಲಿತ್ತು. Fuel level is low. ಕ್ಲಚ್ ಬಿಡು, Please ನಿಧಾನಕ್ಕೆ check. ಬಿಡು. ಎಕ್ಸಲೇಟರ್ ಮೇಲೆ ಕಾಲಿಡು, ಹಂಗೆ ನಿಧಾನಕ್ಕೆ. ನಿಧಾನಕ್ಕೆ ಇಡಬೇಕು ಕಾಲು. ಫಾಸ್ಟಿಗೆ ಇಟ್ಟರೆ ಫಸ್ಟ್ನೇ ಗೇರಲ್ಲಿ ಹಂಗೆ ನುಗ್ಗಿಬಿಡುತ್ತೆ. ಈ ಎರಡು ಲೈನಿಗೆ ಸೆಂಟ್ರಲ್ಲೇ ಇರಬೇಕು, ಹತ್ತು ಕಡೆ ಕಡೆ ಹೋಗ್ಬಾರ್ದು, ಹಂಗೆ ಹೋಗು. ಹೋಗಂಗೆ ಪರವಾಗಿಲ್ಲ. ಫಸ್ಟ್ನೇ ಗೇರಲ್ಲಿ ಈ ಹತ್ತು ಕಡೆ ಇದೆಲ್ಲ ಬಂತು ಅಂದರೆ ನೋಡ್ಕೊಂಡು ನಿಧಾನಕ್ಕೆ ಆರೋ ನೋಡ್ಕೊಂಡು ಹೋಗ್ಬೇಕು. ಸೆಕೆಂಡ್ ಗೇರ್ಗೆ ಹಾಕೋ. ಕ್ಲಚ್ ಹಿಡಿದು ಟಕ್ಕಂತ ಹಿಡಿದು ಟಕ್ಕಂತ ಹಾಕ್ಬಿಡ್ಬೇಕು. ಕ್ಲಚ್ ಮುಂದಕ್ಕೆ ಹಾಕ್ಬೇಕಾ? ಕ್ಲಚ್ ಅಮ್ಕೋ, ಫಸ್ಟ್ ಕಾಲು ಅಮ್ಕೋ. ಇಷ್ಟೇ. ಎಕ್ಸಲೇಟ್ರ್ ಕೊಡು, ನಿಧಾನ ಕೊಡು ಎಕ್ಸಲೇಟ್ರು. ಬ್ರೇಕ್ ಮೇಲೆ ಕಾಲು ಬರಬೇಕು, ಸಡನ್ನಾಗಿ ಬರ್ತಾ ಇರಬೇಕು ಕಾಲು. ನೀನು ಯಾವಾಗ ಕ್ಲಚ್ ಓದ್ತೀಯೋ ಅವಾಗ ಬ್ರೇಕ್ ಹತ್ರ ಕಾಲಿರಬೇಕು. ಬ್ರೇಕ್ ಹಿಡಿಬೇಡ, ಬ್ರೇಕ್ ಹತ್ರ ಕಾಲು ಕಂಪ್ಲೀಟ್ ಆಗಿ ಇವಾಗ. ಹ್ಞೂ, ಎತ್ಬಿಡು, ಪರವಾಗಿಲ್ಲ. ಹಾಂ, ನಿಧಾನಕ್ಕೆ ಎಕ್ಸಲೇಟ್ರ್ ಕೊಡು. ಕ್ಲಚ್ ಮೇಲೆ ಕಾಲು ಇರಲೇಬೇಕು ಯಾವಾಗಲೂ. ಹ್ಞೂ, ಇವಾಗ ಹಂಗೆ ನಿಧಾನಕ್ಕೆ ನೀನು ಸೈಡಲ್ಲಿ ಹಾಕು, ನೋಡೋಣ ಹೆಂಗೆ ಹಾಕ್ತೀಯ. ಏನು ಮಾಡಬೇಕು ಹೇಳು? ಕ್ಲಚ್ ಒತ್ತಬೇಕು, ಬ್ರೇಕ್ ಮೇಲೆ ನಿಧಾನ ಕಾಲಿಡಬೇಕು. ನಿಧಾನಕ್ಕೆ ಇಡು, ಹಂಗೆ ಹಾಕ್ಬಾರ್ದು. ಬ್ರೇಕು ಹಿಂದೆಗಡೆ ಇರೋರು ಬಂದು ಗುದ್ಬಿಡ್ತಾರೆ. ಅರ್ಥ ಆಯ್ತಾ? ಮತ್ತೆ ಫಸ್ಟಿಂದ ಗೇರ್ ನ್ಯೂಟ್ರಲ್ ಮಾಡ್ಕೊ. ಹಾಂ, ಫಸ್ಟ್ನೇ ಗೇರ್ಗೆ ಹಾಕು. ಗೇರ್ಗೆ ಹಾಕಿಲ್ಲ ನೀನು. ಹಾಂ, ಹಂಗೆ ನಿಧಾನಕ್ಕೆ ಮೂವ್ ಮಾಡ್ಕೊ. ರೈಟಲ್ಲಿ ನೋಡ್ಬೇಕು ಫಸ್ಟು ಗಾಡಿ ಬರ್ತಾಯ್ತಾ ಇಲ್ವಾ. ಹಾಂ, ಈಗ ಮೂವ್ ಮಾಡು. ಬ್ರೇಕ್ ಮೇಲಿಂದ ಕಾಲೆತ್ತು, ಪರವಾಗಿಲ್ಲ. ಕ್ಲಚ್ ಮೇಲೆ ಆಕ್ಸಿಲೇಟರ್ ಮೇಲೆ ಕಾಲಿಟ್ಕೊ. ಹಾಂ, ನಿಧಾನಕ್ಕೆ ಹಂಗೆ ಅಷ್ಟೇ. ಅರ್ಥ ಆಯ್ತಾ ಈಗ? ಕೊಡು, ಎಕ್ಸಿಲೇಟರ್ ಕೊಡು, ನಿಧಾನಕ್ಕೆ ಕೊಡು. ಸೆಕೆಂಡ್ ಗೇರ್ಗೆ ಹಾಕು. ಕ್ಲಚ್ ಹಿಡಿ. ನಡಿ. ನೀ ಸ್ಟ್ರೈಟ್ ರೋಡೇ ಓಡಿಸು, ಪರವಾಗಿಲ್ಲ. ಆಮೇಲೆ ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ ನಿಮಗೆ ಯೂಟರ್ನೆಲ್ಲ ಹಿಂಗೆ ತೆಗಿಯೋದು ಅಂತ.
ಮಾತ್ರ ಮರೀಲೇಬಾರ್ದು. ಇಲ್ಲಿ ಅಡ್ಡ ರೋಡು, ಕ್ಲಚ್ ಹಿಡಿ, ನಿಧಾನಕ್ಕೆ ಬ್ರೇಕ್ ಹಿಡ್ಕೊಂಡು ಹೋಗ್ಬೇಕು. ನಿಧಾನಕ್ಕೆ ಹಿಡಿ ಬ್ರೇಕು, ಹಂಗೆ ಹಿಡಿಬಾರ್ದು ಕಣೆ, ಬ್ರೇಕು ನಿಧಾನಕ್ಕೆ ಹಿಡಿಬೇಕು. ಯಾಕಂದ್ರೆ ಇಲ್ಲಿ ಅಡ್ಡ ದಿಡ್ಡಿ ಬಂದ್ಬಿಡ್ತಾರೆ ಇಲ್ಲೆಲ್ಲ. ಹೋಗಿ ಸೆಕೆಂಡಲ್ಲೇ ಹೋಗು. ಅಷ್ಟೇ ಗಾಡಿ ಕಲ್ತ್ಕೊಂಡ್ಬಿಟ್ರು. ಪೀಸಾಗಿರೋ ಭಯ ಪಡ್ತಾರೆ, ಭಯ ಬೀಳ್ಬೇಡ ಅಷ್ಟೇ. ಮುಂದೆ ಆರಾಮಾಗಿರು. ನಿನಗೆ ಅಲ್ಲ ಆ ಕಡೆ ಲೆಫ್ಟ್ ಹೋಗ್ತಾ ಇದೀನಿ, ನಾನು ಲೆಫ್ಟ್ ಅಲ್ಲಿ ನಿಧಾನ ಕೊಡ್ಸೋಣ ಅಂತ ಫಸ್ಟ್. ಅಲ್ಲಿ ಬರ್ತಾ ಇರ್ತಾರಲ್ಲ, ಅದಕ್ಕೆ ನಾನು ನಿನಗೆ ರೈಟಲ್ಲಿ ಹೋಗು ಅನ್ನೋದು. ರೈಟ್ ಗಾಡಿ ಬರುತ್ತಲ್ಲ, ನಿನ್ ಸೈಡ್ಗೆ ಹಾಕ್ಬೇಕು ಅಂತ ನಿನ್ಗೆ ಏನಾರು ಅನ್ಸಿದ್ರೆ ನಿಧಾನಕ್ಕೆ ಕೇಳ್ಕೊಂಡು ಕ್ಲೀನಾಗಿ ನೋಡ್ಕೊಂಡು ಕ್ಲೀನಾಗಿ ಹಾಕು ಅಷ್ಟೇ ನಾನು ಹೇಳೋದು. ರೈಟಲ್ಲಿ ಬಂದರೆ ಬರಲಿ, ನೀನು ಟೆನ್ಷನ್ ತೊಗೊಳ್ಳೇಬೇಡ, ಆರಾಮಾಗಿ ಓಡಿಸು ಅಷ್ಟೇ. ಇವಾಗ ನೋಡಿ ಇಲ್ಲಿ ಇಂಥ ಜಾಗದಲ್ಲಿ ಕ್ಲಚ್ ಮೇಲೆ ಬ್ರೇಕ್ ಮೇಲೆ ಕಾಲು ಇಟ್ಕೋ, ಯಾಕಂದರೆ ಅಡ್ಡ ಬಂದ್ಬಿಡ್ತಾರೆ ನೋಡಲ್ಲಿ ಬತ್ತವ್ರೆ, ಗೊತ್ತಾಯ್ತಾಯ್ತಾ? ಹಾಂ, ಹಂಗೆ ನಿಧಾನಕ್ಕೆ ಅಷ್ಟೇ. ಫಸ್ಟ್ನೇ ಗೇರ್ಗೆ ಹಾಕೋ ಈಗ. ಹಾಂ, ಹೋಗಿ ಈಗ ನಿಧಾನಕ್ಕೆ ಮೂವ್ ಮಾಡ್ಕೊ. ಕ್ಲಚ್ ಹಿಡಿ, ಕ್ಲಚ್ ಹಿಡಿದೇನು ಹಾಕೋಕ್ಕಾಗಲ್ಲ ನೀನು. ನೋಡಿ, ಬ್ರೇಕ್ ಮೇಲಿಂದ ಕಾಲು ಎತ್ತು ಅಂತೀನಿ ನಾನು. ಬ್ರೇಕ್ ಮೇಲೆ ಕಾಲು ಇಟ್ಟು ಎತ್ತಿದ್ದೀನಿ. ಕ್ಲಚ್ ಬಿಡು, ಎಕ್ಸ್ಲೀಟ್ರ್ ಕೊಡು. ಮುಂದೆ ಬರೋರು ಬರಲಿ ಬಿಡು, ಹೋಗ್ತಾರೆ. ಅಷ್ಟೇ. ಬ್ರೇಕ್ ಮೇಲೆ ಜ್ಞಾನ ಇರಲಿ ಯಾವಾಗಲೂ. ಇದನ್ನ ಮರಿಬಾರ್ದು ಯಾವತ್ತು. ನೋಡಿ ಹಂಗೆ ಹಂಗೆ ಇಲ್ಲಿ ಸೈಡ್ಗೆ ಹಾಕೋಣ. ಸೈಡ್ಗೆ ಹಾಕೋ, ಬಾ ಆರಾಮ ಲೆಫ್ಟಿಗೆ ಬಾ. ಲೆಫ್ಟಲ್ಲಿ ಇಲ್ಲಿ ಮಿರರ್ ನೋಡು, ಹಂಗೆ ಟಕ್ಕಂತ ನೋಡಬೇಕು, ಟಕ್ಕಂತ ಹೋಗ್ಬೇಕು. ಹಂಗ ಬ್ರೇಕ್ ಹೊಡಿತಾರೆ. ಕ್ಲಚ್ ಹಿಡಿ, ಕ್ಲಚ್ ಹಿಡಿ, ಕ್ಲಚ್ ಹಿಡಿ, ಕ್ಲಚ್ ಹಿಡಿ, ಕ್ಲಚ್ ಹಿಡಿ. ಬಾ ಹಂಗೆ ಲೆಫ್ಟಿಗೆ. ಗಾಡಿ ಗೇರ್ 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 ಎಷ್ಟರಲ್ಲಿ ಐತೆ ನೋಡು, ಗೇರ್ ಎಷ್ಟಲ್ಲಿ ಐತೆ ನೋಡು ನೀನೆ. ಗೇರು 2ರಲ್ಲಿ ಐತೆ, ಎರಡ ಮೂರಲ್ಲಿ ಐತೆ. ತೆಗಿ ಮತ್ತೆ ನೂಟ್ಲು ಮಾಡೆ. ಕರೆಕ್ಟಾ? ನೂಟ್ಲು ಮಾಡು, ಕರೆಕ್ಟಾ? ನೂಟ್ಲು. ಏನ್ ನೂಟ್ಲು? ನ್ಯೂಟ್ರಲ್. ಇದನ್ನ ನ್ಯೂಟ್ರಲ್ ಅಂತಾರೆ. ಯಾವುದು? ಹಿಂಗ್ ಮಾಡ, ಹಿಂಗಿರೋದನ್ನ ನ್ಯೂಟ್ರಲ್. ಹಿಂಗ್ ಮಾಡ್ಬೇಕಾ? ಇದು ನ್ಯೂಟ್ರಲ್ ಅಂದಾಗ ಹಿಂಗೆ ಫಸ್ಟ್ ಗೇರ್. ಯಾವಾಗಿಂದ ಏನು ಹೇಳ್ತಾ ಇದ್ದೀನಿ ಹೇಳು? ಅಂದಾಗ ಕ್ಲಚ್ ಹಿಡಿ, ಆನ್ ಮಾಡ್ಲಾ? ಸ್ಟಾರ್ಟ್ ಮಾಡಬೇಡ ನೀನು, ಹಂಗೆ ಮಾಡು. ಹಿಡಿದ್ಬಿಟ್ಟು ಫಸ್ಟ್ ಗೇರ್ಗೆ ಹಾಕು, ಸೆಕೆಂಡ್ ಗೇರ್ಗೆ ಹಾಕು. ಅದು ಸೆಕೆಂಡ್ ಅಲ್ಲ, ಅದು ಸೆಕೆಂಡು. ಥರ್ಡ್ಗೆ ಹಾಕು, ಕ್ಲಚ್ ಹಿಡ್ಕೊಂಡೆ ಹಾಕಬೇಕು. ಫೋರ್ತು, ಫಿಫ್ತು, ಸಿಕ್ಸ್ತು. ಕರೆಕ್ಟಾ? ಮತ್ತೆ ಅದನ್ನೇ ಮಾಡಿ ಇಲ್ಲೇ ಕೂತ್ಕೊಂಡು. ಕ್ಲಚ್ ಹಿಡಿಬೇಕು. ಇದು ನ್ಯೂಟ್ಲಾ? ನ್ಯೂಟ್ರಲ್. ಫಸ್ಟ್ ಗೇರ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅನ್ನೋದಲ್ಲ ಕಣ. ಇಲ್ಲಿ ನೋಡಿಲಿ, ಹೇಳ್ಕೊಡು. ಇಲ್ಲಿ ನೋಡಿಲಿ, ಸುಮ್ಮನೆ ಇಷ್ಟೇ ಫಸ್ಟ್. ಕರೆಕ್ಟಾ? ಹಂಗೆ ಸ್ಟ್ರೈಟಾಗಿ ಹೇಳ್ಕೊ. ಸೆಕೆಂಡು ಹಿಂಗೆ ಅನ್ಬೇಡ ನೀನು. ಇಲ್ಲಿ ನೋಡಿಲಿ, ಹಿಂಗಿರುತ್ತಲ್ಲ, ಹಿಂಗೆ ಹಾಕ್ತೀಯ ಫಸ್ಟು, ಮತ್ತೆ ಸೆಕೆಂಡು. ಥರ್ಡ್ಗೆ ಬಂದ್ಬಿಟ್ಟು ಸುಮ್ಮನೆ ಹಿಂಗೆ ತಳ್ತೀಯಲ್ಲ, ಹಿಂಗೆ ನಿಂತಿರುತ್ತೆ, ಮತ್ತೆ ತಳ್ಳು, ಹಂಗೆ ರಿವರ್ಸು. ಹಾಂ, ಫಿಫ್ತ್ ಬಂದ್ಬಿಟ್ಟು ಸಿಕ್ಸ್ತು ಡೈರೆಕ್ಟಾಗಿ ಹಿಂಗೆ ಬರಬೇಕು. ಎಷ್ಟು? ಸಿಕ್ಸ್ತು. ಆಯಿತಾ? ಏನಿಲ್ಲ ನೋಡು, ಫಸ್ಟ್ ಗೇರು ಹಿಂಗೆ ಹಾಕ್ತೀವಿ, ಸೆಕೆಂಡ್ ಗೇರ್ ಹಿಂಗೆ ತಗೊತೀವಿ, ಥರ್ಡ್ ಗೇರ್ ಹಿಂಗೆ ಬಿಟ್ಟು ಹಿಂಗೆ ತಗೊತೀವಿ, ಫಿಫ್ತ್ ಇದು, ಸಿಕ್ಸ್ತ್ ಇದು. ಇವಾಗ ನೀನು ಟೈಮ್ ಬಂತು 12:37. ಖಾಲಿ ರೋಡಲ್ಲಿ ಇಷ್ಟು ಖಾಲಿದೆ ನೋಡಿ. ಓಡಿಸ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಡೇ ಪ್ರಾಕ್ಟೀಸು. ನೈಸ್. ಸೊ ನಾಳೆನೂ ಹೋಗ್ತೀನಿ, ನಾಳೆನೂ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.